ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಸಣ್ಣ ಮಿಸ್ಟೇಕ್ ನಿಮಗೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡ್ಬೋದು. ಹೇಗಾಗತ್ತೆ, ಎಲ್ಲಾಗತ್ತೆ, ಈಗ ತಿಳ್ಕೊಳ್ಳೋಣ. ನಾವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮಗೆ ರೆಗ್ಯುಲರ್ ಫಂಡ್ ಹಾಗೆ ಡೈರೆಕ್ಟ್ ಫಂಡ್ ಎನ್ನುವಂಥ ಎರಡು ಆಪ್ಷನ್ಗಳು ಸಿಗುತ್ತೆ. ಈ ಫಂಡ್ಗಳ ರಿಟರ್ನನ್ನು ನಾವು ಕಂಪೇರ್ ಮಾಡಿದಾಗ 1-1.5% ಡಿಫ್ರೆನ್ಸ್ ಇರುತ್ತೆ. ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಒಂದು ಫಂಡ್ನ ಡೈರೆಕ್ಟ್ ಹಾಗೆ ರೆಗ್ಯುಲರ್ ಸ್ಕೀಮನ್ನು ನಾನು ತೋರಿಸ್ತಾ ಇದ್ದೀನಿ. ಇದರ 5 ವರ್ಷದ ರಿಟರ್ನನ್ನು ನಾವು ನೋಡಿದಾಗ ಅಪ್ರಾಕ್ಸಿಮೇಟ್ಲಿ 1% ಡಿಫ್ರೆನ್ಸ್ ಇರುವಂಥದ್ದು. ನೀವು ಕೇಳ್ಬೋದು, ಕೇವಲ 1% ಅಷ್ಟೇ ಅಲ್ವಾ ಅಂತ. ಈ 1% ನಿಮಗೆ ಲಾಂಗ್ ಟರ್ಮಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿ ಕೊಡುತ್ತೆ. ಹೇಗೆ ತಿಳ್ಕೊಳ್ಳೋಣ. ನೀವೊಂದು 10,000 SIP ಅನ್ನು ಮಾಡ್ತೀರಿ 20 ವರ್ಷದವರೆಗೆ, ನಿಮಗೆ 15% CAGR ಸಿಗುತ್ತೆ. 20 ವರ್ಷ ಆದ ನಂತರ 1,51,00,000 ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಆಗುತ್ತೆ. ಇದೇ SIPಯಲ್ಲಿ ನಿಮಗೆ 14% CAGR ಸಿಕ್ತು ಅಂತ ಹೇಳಿದ್ರೆ 20 ವರ್ಷದ ನಂತರ 1,31,00,000 ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಆಗುತ್ತೆ. ಈ 1% ಇಂದಾಗಿ 20 ವರ್ಷದಲ್ಲಿ ನೀವು 20 ಲಕ್ಷವನ್ನು ಕಳೆದುಕೊಂಡ್ರಿ. ಸೊ ಡೈರೆಕ್ಟ್ ಫಂಡಲ್ಲಿ ರೆಗ್ಯುಲರ್ ಫಂಡ್ಗಿಂತ 1-1.5% ರಿಟರ್ನ್ ಬೆಟರ್ ಸಿಗ್ತಾ ಇರುತ್ತೆ. ನೀವು ಯಾವುದೊಂದು ಫಂಡನ್ನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಪರ್ಚೇಸ್ ಮಾಡಿದಾಗ ನಿಮಗೆ ರೆಗ್ಯುಲರ್ ಫಂಡ್ ಸಿಗುತ್ತೆ. ನೀವು ಹೇಳ್ಬೋದು, ನನಗೆ ಓನ್ ಆಗಿ ರಿಸರ್ಚ್ ಅನ್ನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾವ ಫಂಡನ್ನು ಬೈ ಮಾಡಬೇಕು ಅಂತ ಗೊತ್ತಿಲ್ಲ, ಸೊ ಹಾಗಾಗಿ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಪರ್ಚೇಸ್ ಮಾಡ್ತೀನಿ, ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ. ನಿಮಗೆ ಯಾವ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ವಾ? ವರಿ ಮಾಡಬೇಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಲಿಕ್ಕೆ, ಅದು ಕೂಡ ಫ್ರೀ ಆಗಿ. ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ನಿಮ್ಮ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದು ಅಂತ. ಇದ್ರ ಮುಖಾಂತರ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ಬೆಟರ್ ರಿಟರ್ನ್ ಅನ್ನು ಜನರೇಟ್ ಮಾಡ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.